ಸಚಿವ ನಾಗೇಂದ್ರ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಅದರ ನೇರ ಪ್ರಸಾರ ಇಲ್ಲಿದೆ. ಆದರೂ ಕೂಡ ನಾನು ಅಲ್ಲಿರುವಂತಹ ನಿಗಮದ MD ಅವರು ಮತ್ತು ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಂತ್ರಿ ಆಗಿದ್ದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ರಾಜ್ಯದಲ್ಲಿ ಸುತ್ತಾಡುವಂಥ ವಿಚಾರದಲ್ಲಿ ನಿಗಮಕ್ಕೆ ನಾನು ಒಂದೇ ಸರ್ತಿ ಹೋಗಿದ್ದೆ. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಆ 187 ಕೋಟಿಯನ್ನ ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತಗೊಳ್ಳಾರ್ದಾನೆ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗ್ಲಾರ್ದಾನೆ ಆ 187 ಕೋಟಿ ರೂಪಾಯಿಯನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗನೆ ಅಲ್ಲ ಒಬ್ಬ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ನಾನು ಅವತ್ತೇ ಆ ತನಿಖೆ ಆದಾಗ ನನಗೆ ಆಕ್ಚುಲಿ ಅದು 2 ದಿನದ ನಂತರ ಅವರು ತೀರ್ಕೊಂಡ ಮೇಲೆ 1 ದಿನದ ನಂತರ ನನಗೆ ಗೊತ್ತಾಗಿದೆ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತೇಳಿ. ಅದರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಕೂಡ ಈಗಾಗಲೇ ಕೂಡ SIT ರಚನೆ ಆಯಿತು, ಅದರಲ್ಲೆಲ್ಲ ಹೇಳಿದ್ದೀನಿ. ಅದರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಆಗಿತ್ತು. ಬನ್ನಿ, 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ಮಾನ್ಯ ನಮ್ಮ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದು ಯಾವ ರೀತಿ ಆಗಿದೆ ಅಂತೇಳಿ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನ SIT ರಚನೆ ಮಾಡಬೇಕು, SIT ಮೂಲಕ ಆದ್ಮೇಲೆ ಇದನ್ನ ಮಾಡೋಣ ಅನ್ನುವಂಥ ವಿಚಾರವನ್ನ ನನಗೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು. ನಾನು ಅದೇ ರೀತಿಯಾಗಿ ಕೂಡ ನಾನು ಒಬ್ಬ ಮಂತ್ರಿಯಾಗಿ SIT ರಚನೆ ಆಗಿರೋದು ನಮಗೆ ಮೇ 31ರಲ್ಲಿ. SIT ರಚನೆ ಆಗಿ 2-3 ದಿನ ಆದ್ಮೇಲೆ ನಾನು SIT ರಚನೆ ಆದ್ಮೇಲೆ ತನಿಖೆಗೆ ಪಾರದರ್ಶಕವಾದಂಥ ತನಿಖೆ ಮಾಡಲಿಕ್ಕೆ ಅವಕಾಶ ಆಗಲ್ಲ. ನಾನು ಮಂತ್ರಿ ಆಗಿದ್ರೆ, ಅದೇ ಇಲಾಖೆಯ ಮಂತ್ರಿ ಆಗಿದ್ರೆ ಅವ್ರಿಗೆ ಅಡುಕು ತುಡುಕುಗಳು ಆಗುತ್ತೆ, ಏನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರದಿಂದ ನಾನೇ ಸ್ವ ಇಚ್ಛೆಯಿಂದ ಅವತ್ತು ನಾನು ನನ್ನ ರಾಜೀನಾಮೆ ಪತ್ರವನ್ನು ಇದೇ ನಮ್ಮ ಮಾಧ್ಯಮದ ಮೂಲಕ ಬಂದು ಹೇಳಿ ನಾನು ನನ್ನ ರಾಜೀನಾಮೆ ಸಲ್ಲಿಕೆ ಮಾಡಿದೆ. ಅದಾದ ನಂತರ ಈ 87 ಕೋಟಿ ರೂಪಾಯಿಯಲ್ಲಿ ಕೂಡ 84.68 ಲಕ್ಷ ಏನೋ ಆಗಿತ್ತು. ಅದರಲ್ಲಿ ನಮಗೆ ಈ ದೇಶನೇ ಮೆಚ್ಚುವಂತ ಕೆಲಸ ನಮ್ಮ SIT ಮಾಡಿದೆ. ಇವತ್ತು ನಮ್ಮ SIT, ಕರ್ನಾಟಕದ SIT ಬಹುಶಃ ಈ ದೇಶದಲ್ಲಿ ಕೂಡ ಹಗರಣ ಆಗಿದ್ದು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಆ ಹಣವನ್ನು ವಾಪಸ್ ತಂದಿರುವಂತ ಕೀರ್ತಿ ಯಾರ್ದಾದ್ರಿಂದ ಅದು ನಮ್ಮ ಕರ್ನಾಟಕದ SIT ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಯಾಕಂದ್ರೆ ಸುಮಾರು 84.68 ಕೋಟಿಯಲ್ಲಿ ಕೂಡ ಈಗಾಗಲೇ ಕೂಡ ತನಿಖೆ ಮಾಡಿ ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಡೇ ಅಂಡ್ ನೈಟ್ 24/7 ಕೆಲಸ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಕೂಡ 800 ಅಕೌಂಟ್ಗಳಿಗೆ ಯಾವ ಅಕೌಂಟ್ಗೆ ಹೋಗಿತ್ತಲ್ಲ ಆ ಅಕೌಂಟ್ಗಳಿಂದ ಕೂಡ ಮತ್ತೆ ಮರುಪಾವಣೆ ಮತ್ತು ಮಾಡಿಕೊಂಡು ಸುಮಾರು ಈಗಾಗಲೇ ಕೂಡ 79 ಕೋಟಿ ಈಗಾಗಲೇ ಕೂಡ ಬಂದಿದೆ. ಇನ್ನು ಮಿಕ್ಕಿದ್ದು ಕೂಡ ಬಹುಶಃ ನನಗೆ ತಿಳಿದಂಗೆ ಮೊನ್ನೆ ಕೂಡ ಆ ಮಿಕ್ಕಿದ್ದು ಏನು 4-5 ಕೋಟಿ ಇದೆ ಅದು ಕೂಡ ಬಂದ್ಬಿಟ್ಟಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ತಿಳಿಸ್ತೀನಿ. ನಾನು ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಾವು ಸದನದಲ್ಲಿ ನಾವು ಚರ್ಚೆ ಮಾಡಬೇಕಂತೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಸುಮಾರು ನನ್ನಿಂದಾಗ್ಲಿ ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ 1 ರೂಪಾಯಿ ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಆದರೆ ಇವತ್ತು ವಿನಾಕಾರಣ ಅದಾದ ನಂತರ ಮತ್ತೆ ನಂತರ ದಿನಗಳಲ್ಲಿ ಏನೇನಾಯ್ತು ಅನ್ನುವಂಥ ವಿಚಾರಗಳು ತಮ್ಮ ಬೆಳಕಿಗೂ ಬಂತು. ನಾನು ರಾಜೀನಾಮೆ ಮಾಡಿದ ಮೇಲೆ ED ಆಯಿತು, ನನ್ನ ಮೇಲೆ ED ಬಂದು ನನ್ನ ಅರೆಸ್ಟ್ ಮಾಡ್ತು, ಅರೆಸ್ಟ್ಗಾಗಿ ನನ್ನ ಜೈಲಿಗೆ ಹಾಕಿತು. EDಯಲ್ಲಿ ಏನೇನು ನಡೀತು ಅಂತೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಯಾರ್ಯಾರ ಹೆಸರು ಹೇಳಿ ಏನೇನು ಮಾಡಬೇಕು, ನೀವು ಯಾವ ರೀತಿ ಸರ್ಕಾರವನ್ನು ಉಳಿಸಬಾರ್ದು ಅನ್ನುವಂಥ ಹುನ್ನಾರವನ್ನ ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಿದ್ವು. ಆದರೂ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನನಗೆ ನ್ಯಾಯಾಲಯದಿಂದ ನಾನು ಆ ಜೈಲಿಂದ ಹೊರಗಡೆ ಬಂದ ಮೇಲೆ ನಾನು ಮತ್ತೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳಿದ್ದೆ. ಈ ನಿಟ್ಟಿನಲ್ಲಿ ನಾನು ಇವತ್ತು ಮಾನ್ಯ ಈ ಸದನದ ವಿರೋಧ ಪಕ್ಷದ ನಾಯಕರಿಗೆ
ಈ ಎಲ್ಲ ವಿಚಾರಗಳನ್ನು ನಾವು ಹೇಳ್ಬೇಕಂತೇಳಿ ನಾವು ಅವ್ರನ್ನ ಸದನದಲ್ಲಿ ನಾವು ಚರ್ಚೆಗೆ ಮುಕ್ತ ಅವಕಾಶ ಕೇಳಿದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಏನು ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನ ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂಥ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇವತ್ತು ಮೊನ್ನೆ ತಾನೇ ಇನ್ನ ಒಂದು ಘಟನೆ ಕೂಡ ನಡೀತು. ಇವತ್ತು ಈಗಾಗಲೇ ಕೂಡ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿಗೆ ಸರಿಸಮಾನವಾಗಿರುವಂತಹ ಸ್ಥಾನ ಅದು. ಆ ಒಬ್ಬ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗ್ ಅನ್ನು ಮಾಡ್ಕೊಂಡು ಬಂದ್ರೆ, ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರಂದ್ರೆ, ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಅಂತ ಒಬ್ಬ ನಾಯಕರಿಗೇನೆ ಇವತ್ತು ಒಬ್ಬ ಅತ್ಯಂತ ಹಿರಿಯ ನಾಯಕರು ಮತ್ತು ಪ್ರಧಾನಿಗೆ ಸರಿಸಮಾನವಾಗಿರುವಂತ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರೆ ಅವರು. ಇವತ್ತು ಕೇವಲ ಏನಿಲ್ಲ, ಒಬ್ಬ ದಲಿತ, ಒಬ್ಬ ಆದಿವಾಸಿ ಮಂತ್ರಿಯಾಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಹಳ ಶಕ್ತಿವಂತವಾಗಿದೆ. ಇವತ್ತು ಅವ್ರು ನೋಡ್ತಾ ಇದ್ದಾರೆ ಇದನ್ನ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಬಿಜೆಪಿ ಗದಾ ಪ್ರಹಾರ ಮಾಡ್ತಾ ಇದೆ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅವ್ರನ್ನ ಇಕ್ಕಟ್ಟಿಗೆ ಸಿಲಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಇವತ್ತು ನಮ್ಮ ಸಮಾಜ ಕೂಡ ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇವತ್ತು ನೋಡ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಕೂಡ ಗೊತ್ತಾಗುತ್ತೆ. ಚುನಾವಣೆಗಳು ಬರ್ತವೆ, ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ದೊಡ್ಡದಲ್ಲ. ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ, ನಮ್ಮ ಸಮಾಜ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ನಮ್ಮ ಮುಖ್ಯಮಂತ್ರಿಯವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಮೊನ್ನೆನೂ ನಮ್ಮ ಪರಿಷತ್ತಲ್ಲಿ ಅವ್ರಿಗೆ ಗಲಾಟೆ ಮಾಡ್ತಾ ಇದ್ರೆ, ಅವ್ರಿಗೆ ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಪರಿಷತ್ತಲ್ಲಿ ಬಂದು ಅವರು ಉತ್ತರ ಕೊಡ್ಬೇಕಾರೆ ಅವ್ರು ಹೇಳ್ತಾ ಇದ್ರು, ನಾನು ಈ ಸ್ಥಾನದಿಂದ ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ, ನೀವು ಏನೇ ಚರ್ಚೆಗೆ ಬಂದ್ರು ನಾವು ಸಿದ್ಧವಾಗಿದ್ರಿ ಅಂತೇಳಿ ಬಹಳ ಅದ್ಭುತವಾದಂತ ಭಾಷಣ ಮೊನ್ನೆ ಅವರು ನಮ್ಮ ಪರಿಷತ್ತಲ್ಲಿ ಮಾಡಿದ್ರು. ನಮ್ಮ ಐವನ್ ಸಾಹೇಬರು ಇದ್ರು. ಪ್ರತಿಯೊಬ್ಬರು ನಾನು ನೋಡಿದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಅವರದೇ ಶೈಲಿಯಲ್ಲಿ ಬಹಳ ವಿಶಿಷ್ಟವಾಗಿ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಅವರ ಭಾಷಣಗಳನ್ನ ನಾನು ಕೆಲವ್ರದ್ದು ಮಾತ್ರ ನೋಡಿದ್ದೀನಿ. ಮೊನ್ನೆ ಸಿದ್ದರಾಮಯ್ಯ ಅವರು ಕೂಡ ಅವರ ಭಾಷಣ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ರು. ಇವತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿ ಅವರು ಮಾಡಿದಂತ ಭಾಷಣ ನೋಡಿದ್ರೆ ರಾಜಕೀಯದ ಮೇಲೆ ಆಸೆ ಹುಟ್ಟುತ್ತೆ, ನಾವು ಆ ರೀತಿ ಇರಬೇಕಪ್ಪ ಅನ್ನುವಂಥದ್ದನ್ನ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಮೇಲೆ ಅವರು ಆ ಮುಖ್ಯಮಂತ್ರಿ ಸ್ಥಾನದಿಂದ ಕುರ್ಚಿಯಿಂದ ಹೇಳ್ತಾ ಇದ್ರು, ನಾವು ಯಾರಿಗೂ ಕೂಡ ನಮ್ಮ ವೆಂಜನ್ಸ್ ಇಲ್ಲ, ನಾವು ಯಾರಿಗೂ ತೊಂದರೆ ಮಾಡೋದಿಲ್ಲ, ನೀವು ಯಾವತ್ತೂ ಸದಾ ನಮ್ಮ ಮೇಲೆ ಬೆಳಕು ಚೆಲ್ತಾ ಇರಬೇಕು, ನಮ್ಮನ್ನು ಕೇಳಿ ಪ್ರತಿಯೊಂದು ವಿಚಾರಕ್ಕೂ ಚರ್ಚೆಗೆ ಬನ್ನಿ ಅನ್ನುವಂಥ ವಿಚಾರವನ್ನ ನಮ್ಮ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಆ ನಿಲುವಿನಲ್ಲೇ ಕೂಡ ನಾವು ಕೂಡ ವಿಧಾನಸಭೆಯಲ್ಲೂ ಕೂಡ ಚರ್ಚೆಗೆ ಆಹ್ವಾನ ಮಾಡಿದ್ರು ಇದೇ ರೀತಿಯಾದಂತ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರೇನು ಒಂದು ಸುಳ್ಳನ್ನು ಹೇಳಿ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಇವತ್ತು ನ್ಯಾಯ ದೇವತೆ ನಮಗೆ ಆ ರೀತಿ ಮಾಡಲ್ಲ. ನಮ್ಮ ಪಕ್ಷ ಈಗಾಗಲೇ ಕೂಡ ಸದಾ ಸಿದ್ಧವಾಗಿ ಅವ್ರಿಗೆ ಎದುರಿಸಲಿಕ್ಕಿದೆ, ಅವ್ರಿಗೆ ಈ ವಿಚಾರವನ್ನು ಬೆಳಕು ಚೆಲ್ಲಲಿಕ್ಕಿದೆ. ಈ ಕೇಸಲ್ಲಿ ಏನಿದೆ ಸ್ವಾಮಿ, ನಾನು ಹೇಳ್ತೀನಿ, ಇವತ್ತು ನನ್ನನ್ನ ಕೇಸ್ ಇದೆ, ತಾವು ರಾಜೀನಾಮೆ ಕೊಡಿ, ನನ್ನ ವಜಾ ಮಾಡಿ ಅಂತೇಳಿ ಕೇಳ್ತಾ ಇದ್ರು. ವಜಾ ಮಾಡಿ ಅಂತೇಳಿ ಹೌದು, ಯಾಕೆ ಮಾಡ್ಬೇಕು ಸ್ವಾಮಿ? ನಾನು ಈ ದೇಶ, ಈ ಸಂವಿಧಾನ, ನನಗೆ ಇದೇ ಸಂವಿಧಾನ, ಈ ಸಂವಿಧಾನ ನನ್ನ ಕಾಪಾಡ್ತಾ ಇದೆ. ನಾವು ಈ ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷ ಇದಕ್ಕೆ ಯಾಕೆ ನಾವು ಇದನ್ನ
ರಕ್ಷಣೆ ಮಾಡಲಿಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ನ ಮುಖಂಡರೆಲ್ಲ ಸೇರಿ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಈ ಬುಕ್ಕನ್ನು ಯಾಕೆ ಎತ್ತಿಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಬೈಬಲ್ ಇದು ನಮಗೆ. ಈ ಸಂವಿಧಾನ ನಮಗೆ ರಕ್ಷಣೆ ಮಾಡುತ್ತೆ. ಇವತ್ತು ನೀವಲ್ಲ ಸ್ವಾಮಿ, ವಿಧಾನಸಭೆಯಲ್ಲಿ ಬಂದು ನಮ್ಮ ಮುಗ್ಧ ಜನರಿಗೆ ಏನೇನೋ ಹೇಳಿಬಿಟ್ಟು ಸುಳ್ಳು ಹೇಳಿ ಒಬ್ಬ ದಲಿತರನ್ನ ಯಾವ ರೀತಿ ಆದರೂ ತಾವು ಬಳಸ್ಕೋಬಹುದು ಅಂತೇಳಿ ಮನುವಾದಿಗಳು ಏನ್ ಮಾಡ್ತಾ ಇದಾರಲ್ಲ, ಇದು ನಡೆಯಲ್ಲ. ಈ ಸಂವಿಧಾನ ನನ್ನನ್ನು ರಕ್ಷಣೆ ಮಾಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನನ್ನ ರಕ್ಷಣೆ ಮಾಡುತ್ತೆ. ಹೌದು, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ ಅಂದ ಕೂಡಲೇ ದಲಿತ ಅಂತ ಹೇಳಿ. ಹೌದು ಸ್ವಾಮಿ, ನಾನು ದಲಿತನೇ, ಹುಟ್ಟು ದಲಿತ, ನಾನು ಸಾಯೋದು ಕೂಡ ದಲಿತಾಗೆ ಸಾಯ್ತೀನಿ. ಅದು ನಮ್ಮ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಂತ ನನಗೆ ರಕ್ಷಣೆ ಇದೆ. ಇವತ್ತು ಬಹುಶಃ ಈ ಸಂವಿಧಾನ ಇಲ್ಲಾಂದ್ರೆ ನಾವು ಎಲ್ಲಿ ಹೋಗ್ತಿದ್ವೋ ನನಗೆ ಗೊತ್ತಾಗ್ತಿದ್ದಿಲ್ಲ. ಅಂತ ರೀತಿಯಾಗಿ ಇವತ್ತು ನಮ್ಮ ವಿರೋಧ ಪಕ್ಷದವರು ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಬಿಟ್ಟು ಇವತ್ತು ಈ ಕೇಸನ್ನ ಇಟ್ಕೊಂಡು ಇವತ್ತು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ಬಹುಶಃ ಇವತ್ತು ಬಹಳ ಜನ ಇವತ್ತು ದೇಶದಲ್ಲಿರುವಂತ ಅನೇಕ ಮಂತ್ರಿಗಳು, ಇವತ್ತು ದೇಶವನ್ನ ನಡೆಸುವಂತ ಮಂತ್ರಿಗಳಲ್ಲಿ ಈಗಾಗಲೇ ಕೂಡ ದೇಶದಲ್ಲಿ ಕೇಂದ್ರ ಮಂತ್ರಿಗಳನ್ನು ಒಳಗೊಂಡು ಸುಮಾರು ದೇಶದ ಬಿಜೆಪಿ ಅಧಿಕಾರದಲ್ಲಿರುವಂತಹ ಮಂತ್ರಿ ಮಂಡಳ ಸುಮಾರು 336 ಜನ ಇದ್ದಾರೆ. ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂತಹ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಲ್ಲ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? 126 ಜನದ ಮೇಲೆ ಇವತ್ತು ಗಂಭೀರವಾದಂತಹ ಪ್ರಕರಣಗಳು. ಅದು ಹೇನಸ್ ಅಂದ್ರೆ ನಿಮ್ಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ಇವತ್ತು ತಾವೆಲ್ಲರೂ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸುವೇಂದು ಅಧಿಕಾರಿ ಅಂತೇಳಿ ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆ 29 ಕೇಸ್ಗಳಿದ್ದಾವೆ, ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಇಲ್ಲ ಸ್ವಾಮಿ, ಕೆಲವರಿಗೆಲ್ಲ ನ್ಯಾಯಾಲಯಗಳು ಹೋದ್ಮೇಲೆ ಅಲ್ಲಿಂದ ವಾಪಸ್ ಅಂದ್ರೆ ಅವ್ರ ಮೇಲೆ ಏನಿಲ್ಲ ಅಂತ ಹೇಳಿ ಬರುತ್ತೆ. ನನಗೂ ಅದೇ ನಂಬಿಕೆ ಇದೆ. ನನಗೆ ಇವತ್ತು ಬೇಲ್ ಕೊಟ್ಟು ಕಳಿಸಿದ್ದಾರೆ. ಹೌದು, ನೀನು ಇನ್ನ ಅಪರಾಧಿ ಅಲ್ಲ, ನಿನ್ ಮೇಲೆ ಬರೀ ಆರೋಪ ಬಂದಿದೆ ಅಂತೇಳಿ. ನಾನು ಈ ಸಂವಿಧಾನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ರಕ್ಷಣೆ ಕೊಡ್ಲಿಕ್ಕೆ ನ್ಯಾಯ ವ್ಯವಸ್ಥೆ ಕೂಡ ನಾನು ಹೋಗಿದ್ದೀನಿ. ಈ ಕೇಂದ್ರ ಸಂಸ್ಥೆಗಳು ಇವನ್ನ ಇಟ್ಕೊಂಡು ಅದನ್ನ ನನ್ನ ಮೇಲೆ ಇಲ್ಲ ಸಲ್ಲದ ವ್ಯವಹಾರಗಳನ್ನು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನ್ಯಾಯಾಲಯ ರಕ್ಷಣೆ ಕೊಟ್ಟಿದೆ. ಇವರೇನು ನ್ಯಾಯ ಆ ಸ್ಥಾನದಲ್ಲಿ ಕುಂತು ನೀನು ಆರೋಪ ನೀನು ಕನ್ವಿಕ್ಟ್ ಆಗಿದೆ, ನೀನು ಆಗಿದೆ ಅಂತೇಳಿ. ನಾನು ಎಲ್ಲೆಲ್ಲ ಕನ್ವಿಕ್ಟ್ ಆಗಿದ್ದೇನೆ ಸ್ವಾಮಿ? ನನಗೆ ಅವಕಾಶ ಇದೆ. ಈ ಸಂವಿಧಾನದಲ್ಲಿ ನನ್ನ ಮೂಲಭೂತ ಹಕ್ಕು ಅದು. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನಗೆ ಆ ಹಕ್ಕನ್ನು ಕೂಡ ತಾವು ಕಲಿಸಿದೆ ಇದ್ರೆ ಹೆಂಗ್ ಸ್ವಾಮಿ? ನನ್ನ ರಾಜೀನಾಮೆ ಕೇಳಕ್ಕಿಂತ ಮೊದಲು ನೀವು 126 ಜನದ ರಾಜೀನಾಮೆ ಮಾಡಿಸಿ, ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವ್ರನ್ನ ರಾಜೀನಾಮೆ ಮಾಡಿಸಿ, ಅಸ್ಸಾಂ ಮುಖ್ಯಮಂತ್ರಿ ಆದಂತ ಹೇಮಂತ ಬಿಶ್ವಾಸ್ ಅವ್ರನ್ನ ರಾಜೀನಾಮೆ ಮಾಡಿಸಿ, ಅವ್ರನ್ನ ರಾಜೀನಾಮೆ ಬಿಟ್ಟು ಒಬ್ಬ ದಲಿತರಿಂದ ಕೆಳಮಟ್ಟದಿಂದ ಮೇಲೆ ಬಂದವ್ರ ಮೇಲೆ ತಾವು ಗದಾ ಪ್ರಹಾರ ಮಾಡ್ತಾ ಇದ್ರಿ ಸ್ವಾಮಿ. ಇದು ಯಾವ ನಾಯಿ ಸ್ವಾಮಿ ಇದು? ಇದೇ ಸದನದಲ್ಲಿ ವಿರೋಧ ಪಕ್ಷದವ್ರ ಮೇಲೆ, ನಮ್ಮ ಆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲರ ಮೇಲೆ ಎಷ್ಟು ಕೇಸ್ ಇಲ್ಲ ಸ್ವಾಮಿ? ಎಲ್ಲರ ಮೇಲೂ ಇದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳಲ್ಲಿ ಬರಲಿ, ನ್ಯಾಯಾಲಯ ನನಗೇನಾದ್ರೂ ತೀರ್ಪು ಮಾಡಿ ನೀನು ಆರೋಪಿ, ನೀನು ಕನ್ವಿಕ್ಟ್, ನಿನ್ನಿಂದ ತಪ್ಪಾಗಿದೆ ಅಂದ್ರೆ ನಾನು ಯಾವುದೇ ಶಿಕ್ಷೆ ಕೊಟ್ಟರು ಕೂಡ ನಾನು ತಲೆಬಾಗಕ್ಕೆ ನಾನು ತಯಾರಿದ್ದೀನಿ. ನ್ಯಾಯಸ್ಥಾನಕ್ಕೆ ನಾನು ತಲೆಬಾಗ್ತೀನಿ. ನ್ಯಾಯಸ್ಥಾನಕ್ಕೆ ತಲೆಬಾಗ್ತೀವಿ ನಾವು. ಅಂತದನ್ನು ಬಿಟ್ಟು ಇವತ್ತು ನೀವೇ ವಿಚಾರಗಳನ್ನು ಮಾಡಿಕೊಂಡು, ನೀವೇ ಯಾವ ಒಂದು ತನಿಖಾ ಸಂಸ್ಥೆಗಳನ್ನು ತೆಗೆದುಕೊಂಡು ಅದನ್ನು ತೋರಿಸಿ ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸ್ತೀರಂದ್ರೆ ಇವತ್ತು ಸದನ ನಮಗೆ ದೊಡ್ಡ ಒಂದು ಅವಕಾಶ, ಶಕ್ತಿ. ಆ ದಿಕ್ಕನ್ನು ತಪ್ಪಿಸಬಾರದು, ನಮ್ಮ ಮುಗ್ಧ ಜನರನ್ನ ಕೆಟ್ಟ ದಾರಿಗೆ ತೆಗೆದುಕೊಂಡು ಹೋಗಬಾರದು ಅಂತೇಳಿ ನಮ್ಮ ಸದನ ಶಕ್ತಿ ಇತ್ತು. ಆದರೆ ಇವತ್ತು ಆ ಶಕ್ತಿಯಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕಾಗ್ಲಿಲ್ಲ. ವಿರೋಧ ಪಕ್ಷದವರು ವಿನಾಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮಾಧ್ಯಮದ ಮೂಲಕ
ನಮ್ಮ ಮುಖ್ಯಮಂತ್ರಿಯವರು ಮಾಧ್ಯಮದಿಂದ ಆದರೂ ತಾವು ಬೆಳಕಿಗೆ ಚೆಲ್ಲಿ